ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಇದೇ 27ರಂದು ಕಲಬುರಗಿ ನಗರದ ಕೋಠಾರಿ ಭವನದಲ್ಲಿ ಚಳುವಳಿಯ ಸಿದ್ಧಾಂತ ಕುರಿತು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕಾರ್ಮಿಕ ಸಂಘಟನೆ ಒಕ್ಕೂಟದ ವತಿಯಿಂದ ಚಂದ್ರಕಾಂತ್ ಗದ್ಗಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸಾರಿಗೆ ನೌಕರರು ಸುಮಾರು ಬಾರಿ ಸರ್ಕಾರಗಳಿಗೆ ಒತ್ತಾಯಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಸರ್ಕಾರ ಹಾಗೂ ಆಡಳಿತ ವರ್ಗವನ್ನು ಒತ್ತಾಯಿಸಲು ಸಾಮೂಹಿಕ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಚಂದ್ರಕಾಂತ್ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಇತರ ಕೆಎಸ್ಆರ್ಟಿಸಿ ನೌಕರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನಂದ್ರೆ, ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ಒಪ್ಪಂದ ಆದರೆ 2020ರಿಂದ 24ವರೆಗೆ ಏನಾಯಿತು ಮತ್ತು 1/1/24ರಿಂದ ಪ್ರಾರಂಭ ಆಗಬೇಕಾಯಿತು. ಸರ್ಕಾರ ಅದರ ಬಗ್ಗೆ ಕಿಂಚಿತ್ತು ಕರೀತಾ ಇಲ್ಲ, ಮಾತುಕತೆಗೆ ಪ್ರಾರಂಭ ಮಾಡ್ತಾ ಇಲ್ಲ. ಮತ್ತು 1/1/20ರಿಂದ 24ರವರೆಗೆ 38 ತಿಂಗಳು ಅರಿಯರ್ಸ್ ಕೊಡಬೇಕಾಗಿತ್ತು, ಅರಿಯರ್ಸ್ ಕೊಡ್ತಾ ಇಲ್ಲ. ಮತ್ತು ಶಕ್ತಿ ಯೋಜನೆಯಲ್ಲಿ ಸಂಪೂರ್ಣ ಬೆಂಬಲ ನಾವೆಲ್ಲ ಕಾನೂನು ಕೊಡ್ತಾ ಇದ್ವಿ ಸರ್ಕಾರಕ್ಕೆ. ಆದರೆ ಸರ್ಕಾರ ನಮ್ಮ ಕಡೆ ಮಲತಾಯಿ ಧೋರಣೆ ನೋಡ್ತಾ ಇದೆ. ರಾಜ್ಯ ಸರ್ಕಾರಿ ನೌಕರರ ಬರೀ ಒಂದೇ ಒಂದು ಸ್ಟೇಟ್ಮೆಂಟ್ಗೆ 7ನೇ ವೇತನ ಆಯೋಗ ಒಪ್ಪಿಕೊಡ್ತು ಸರ್ಕಾರ. ಆದರೆ ನಮ್ಮ ಬಗ್ಗೆ ಮಾತ್ರ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಸರ್ಕಾರ. ಇದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಸಾರಿಗೆ ಮಂತ್ರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ಎಚ್ಚರಿಕೆ ನೋಟಿಸ್ ಕೊಡ್ತಾ ಇದ್ದೀವಿ. ನಮ್ಮನ್ನು ಕರೆದು ಮಾತಾಡಿ ಕಾರ್ಮಿಕರ ಸಮಸ್ಯೆ ಬಗೆಹರಿಸಿ ಅಂತ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಸರ್, ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಏನು ಮಾಡಿದ್ರೆ ಅಂತ ಧರಣಿ ಮಾಡ್ತಾ ಇದ್ವಿ. 27/8/2024 ಕೇಂದ್ರ ಬಸ್ ನಿಲ್ದಾಣದಿಂದ ಕೊಠಾರಿ ಭವನವರೆಗೂ ನಾವು ಬೃಹತ್ ಮೆರವಣಿಗೆ ಹಾಕ್ಕೊಂಡಿದ್ದೀವಿ. ಪ್ರಥಮ ಹಂತವಾಗಿ 28/8/2024 ಹುಬ್ಬಳ್ಳಿಯಲ್ಲಿ ಹಾಕ್ಕೊಂಡಿದ್ದೆವು. 12/10/12/9/24 ಬೆಂಗಳೂರು ಫ್ರೀಡಮ್ ಪಾಯಿಂಟಲ್ಲಿ ಹಾಕ್ಕೊಂಡಿದ್ದೆವು. 3 ಹಂತದ ಧರಣಿಯನ್ನು ಹಾಕ್ಕೊಂಡಿದ್ದೆವು. ಈ 3 ಹಂತದ ಧರಣಿದೊಳಗೆ ಸರ್ಕಾರ ಯಾವ ರೀತಿ ನಡ್ಕೊತೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಪ್ರಮುಖ ಪಾತ್ರ ವಹಿಸ್ಬೇಕಂತ ಅವ್ರನ್ನ ಕೇಳ್ತಾ ಇದ್ದೀವಿ. ಅವ್ರು ಬರ್ರಿ ನೋಡೋಣ, ಮಾತಾಡೋಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ ಅವ್ರಿಗೆ. ಇಲ್ಲಿವರೆಗೂ ಉಸ್ತುವಾರಿ ಸಚಿವರು ಭೇಟಿ ಆಗಿದ್ದಾರೆ? ಭೇಟಿ ಆಗಿದ್ದು, 2 ಸಲ ಭೇಟಿ ಆಗಿದ್ದು. ಟೈಮ್ ಕೊಡ್ತಾ ಇಲ್ಲ ಅವರು. ಈ ಗದ್ದಲ ನಡೆದಲ್ಲ, ಈ ಸರ್ಕಾರ ಅವ್ರ ಗದ್ದಲ ನಡೆದು ಹೆಚ್ಚಾಗಿ ನಮ್ಮ ಕಡೆ ಅವ್ರು ಚಾನ್ಸ್ ಕೊಡ್ತಾ ಇಲ್ಲ. ಅದಕ್ಕೆ ಇನ್ನು ನಾಳೆ ಬರ್ತಾ ಇದ್ದಾರೆ, ಕೇಳ್ಬೇಕು ಅವ್ರಿಗೆ. 27ನೇ ತಾರೀಕು ಒಂದು ಎಚ್ಚರಿಕೆಯ ಗಂಟೆಯಾಗಿ ಬೃಹತ್ ಮೆರವಣಿಗೆ ಹಾಕ್ಕೊಂಡಿದ್ದು. ಸರ್, ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಎಷ್ಟು ಜನ ಸೇರ್ಬೋದು ಸರ್? 10,000 ಜನ ಸೇರ್ಬೋದು. ಇಲ್ಲಿ 22ನೇ ತಾರೀಕರ 1,000 ಮಂದಿ ಕೆಳಗರ ಆಗಲ್ಲ. 1,000 1,500 ಜನ ಕೂಡಿಸ್ತೀವಿ ನಾವು 9 ಡಿವಿಷನ್ದವರು. ಅಲ್ಲಿ ರಾಜ್ಯ ಮಟ್ಟದ ಇದೆ. ಡಾಕ್ಟರ್ ಶರ್ಮಾಜಿ ಅಂತಿದ್ದಾರೆ ಹುಬ್ಬಳ್ಳಿ, ಅನಂತ ಸುಬ್ಬರಾವ್ ಅಂತಿದ್ದಾರೆ. 5 ಸಂಘಟನೆಗಳ ಕಲಿತು ಅಲ್ಲಿ ಬೃಹತ್ ಒಂದು ಮೆರವಣಿಗೆ ಹಾಕೊಂಡಿದ್ವಿ. ಎಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಅದು ಹೊಣೆಗಾರ ಯಾರಂತ ಸರ್ಕಾರ ಅಂತೆ ಸರ್? ನಾವು ಸರ್ಕಾರ ಹೊಣೆಗಾರಲ್ಲ, ನಾವಲ್ಲ.